ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ ಮಕರ ರಾಶಿಯ ವಕ್ರಚಲನೆ ಹೇಗಿದೆ ಮತ್ತು ಯಾವ ರೀತಿ ಮಕರ ರಾಶಿಯವರಿಗೆ ಯಾವ ತಪ್ಪು ಮಾಡಿದರೆ ತೊಂದರೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ಗ್ರಹ ವಕ್ರಗತಿಯಲ್ಲಿ ಇರುತ್ತದೆ. ನಂತರ ಡೈರೆಕ್ಟ್ ಆಗುತ್ತದೆ. ಸೊ ಈ ಶನಿ ವಕ್ರ ಅಂದರೆ ಅರ್ಥ ಏನು? ಸೊ ಇದು ಮಕರ ರಾಶಿಯವರ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಇದನ್ನು ಯಾವ ರೀತಿ ನೋಡಬೇಕಾಗುತ್ತೆ ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಇದು ಒಂದು ರೀತಿಯಲ್ಲಿ ಶನಿಯ ಎಡಿಟ್ ಸಮಯ ಅಂತ ತಗೋಬಹುದು. ಶನಿ ವಕ್ರ ಅಂದರೆ ನೀವು ಯಾವ ರೀತಿ ಬದುಕ್ತಾ ಬಂದಿದ್ದೀರೋ ಇದರಲ್ಲಿ ಒಂದು ರೀತಿಯ ಒಂದು ರಿಥಿಂಕ್ ಮಾಡುವಂಥ ಸಮಯ ಅಂತಲೇ ಮುಖ್ಯವಾಗಿ ನಿಮ್ಮ ಡಿಸಿಷನ್ಗಳು, ಆ್ಯಟಿಟ್ಯೂಡು, ಅಪ್ರೋಚು, ಹ್ಯಾಬಿಟು, ರುಟೀನು ಇಂಥ ವಿಚಾರಗಳಲ್ಲಿ ಒಂದು ಪರಾಮರ್ಶೆ ಮಾಡುವಂಥ ಒಂದು ಪ್ರಮೇಯಗಳು ಎದುರಾಗಬಹುದು ಅಂತ ಅರ್ಥ. ಸೊ ಹೀಗಾಗಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸ್ವಲ್ಪ ಸೆಲ್ಫ್ ಡೌಟ್ ಬರಬಹುದು. ಹಾಗೆಯೇ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ಇಲ್ವಾ ಅಂತ ಒಂದು ಅನುಮಾನವೂ ಕೂಡ ಕಾಡಬಹುದು. ಅದೇನು ಬಾಹ್ಯ ಘಟನೆಗಳು ಅಥವಾ ಬಾಹ್ಯ ಇನ್ಫ್ಲೂಯೆನ್ಸ್ ಅಂತ ಅಲ್ಲ. ಇದು ರಾಶಿ ಅಂದರೆ ಮನಸ್ಸು ಅರ್ಥ ಅಂತ. ಹೀಗಾಗಿ ಇದು ನಿಮ್ಮ ಒಂದು ಮನಸ್ಸಿನೊಳಗಿನ ಆಂತರಿಕ ಕರೆಕ್ಷನ್ ಫೇಸ್ ಆಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು. ಕೆಲಸ ಮಾಡ್ತಾಯಿದ್ರು ರೆಕಗ್ನಿಷನ್ಸ್ ಇಲ್ಲ ಅಂತ ಅನಿಸ್ಬೋದು. ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ ಅಂತ ಅನ್ನಿಸ್ಬೋದು. ಮನಸ್ಸಿನಲ್ಲಿ ಒಂದು ರೀತಿಯ ಪ್ರೆಷರ್ ಕೂಡ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಮಕರ ರಾಶಿಯವರು ಜವಾಬ್ದಾರಿ, ಸಾಧನೆ, ಕರ್ತವ್ಯ ಪ್ರಜ್ಞೆ ಇಂಥದಕ್ಕೆ ಮಹತ್ವ ಕೊಡ್ತಾರೆ. ತುಂಬ ಮಹತ್ವ ಕೊಡ್ತೀರಾ. ಹೀಗಾಗಿ ಜೀವನದಲ್ಲಿ ಸ್ವಲ್ಪ ಪ್ರೆಷರ್ನಲ್ಲೇ ಇರ್ತಾರೆ. ಶನಿ ವಕ್ರ ಸಮಯದಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಆದರೂ ರೆಕಗ್ನಿಷನ್ ಯಾಕಿಲ್ಲ ಅಂತ ಅನ್ನಿಸ್ತಾ ಇರ್ತದೆ. ಸೊ ಈ ಸಮಯದಲ್ಲಿ ಒಂದು ರೀತಿಯ ಬಾಹ್ಯ ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಒಂದು ರೀತಿ ಸ್ಲೋ ಆದಂಗೆ ಅನ್ನಿಸಬಹುದು. ಸೊ ಇಲ್ಲಿ ನಿಮ್ಮ ಒಂದು ಆಂತರಿಕ ಸ್ಟ್ರಕ್ಚರ್, ಬದುಕಿನ ಸ್ಟ್ರಕ್ಚರ್ ಅಂತ ಏನಿದೆ ಇದು ಒಂದು ಸ್ವಲ್ಪ ಇನ್ಫೆಕ್ಷನ್ಸ್ಗೆ ಒಳಪಟ್ಟ ರೀತಿ ಒಂದು ಅನುಭವ ಆಗಬಹುದು. ಇಲ್ಲಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ಲಿಂಗ್ ಅಂದರೆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋ ವಿಚಾರ. ಹಾಗೆಯೇ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದರೆ ಕೆಲಸ ಮತ್ತು ನಿಮ್ಮ ಸ್ವಂತ ಜೀವನ ಏನಿದೆಯೋ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋವಂಥ ವಿಚಾರ. ಹಾಗೆಯೇ ಪರ್ಫೆಕ್ಷನಿಸಮ್ ಅಂತ, ಯಾಕಂದರೆ ಮಕರ ರಾಶಿಯವರು ಪರ್ಫೆಕ್ಷನ್ ಬಯಸ್ತಾರೆ. ಎಲ್ಲವೂ ಅಚ್ಚುಕಟ್ಟಾಗಿ ನಡಿಬೇಕು, ತಪ್ಪಿರಬಾರದು ಅನ್ನೋ ರೀತಿಯ ಒಂದು ಮನಸ್ಥಿತಿ ಈ ಮಕರ ರಾಶಿಯವರಿಗೆ ಇರುತ್ತದೆ. ಮತ್ತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತಂದರೆ ದೀರ್ಘಾವಧಿಯ ಕಮಿಟ್ಮೆಂಟ್ಗಳು. ಇದರಿಂದಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು ಸ್ನೇಹಿತರೆ. ಕ್ಲಾರಿಟಿ ಕಡಿಮೆ ಅಂತ ಅನ್ನಿಸ್ಬೋದು. ಮನಸ್ಸು ಹೆವಿ ಅಂತಲೂ ಕೂಡ ನಿಮಗೆ ಅನ್ನಿಸ್ಬೋದು. ಒಂದು ರೀತಿಯ ಮೋಟಿವೇಶನ್ ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತದೆ. ಪ್ರೆಷರ್ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ. ಹೀಗಾಗಿ ಮಕರ ರಾಶಿಯವರು ನ್ಯಾಚುರಲ್ ಆಗಿಯೇ ಡಿಸಿಪ್ಲಿನ್ ಆಗಿರ್ತಾರೆ. ಅಂದರೆ ಶಿಸ್ತಿನಿಂದ ಜೀವನ ಮಾಡೋದು, ಹಾರ್ಡ್ ವರ್ಕಿಂಗ್ ಇರ್ತಾರೆ, ಕಠಿಣ ಪರಿಶ್ರಮಗಳು, ಆಂಬಿಷಿಯನ್ಸ್ ಆಗಿರ್ತಾರೆ, ಮತ್ತು ಮಹತ್ವಾಕಾಂಕ್ಷೆಗಳು ಇರುತ್ತದೆ, ಮತ್ತು ಪ್ರಾಕ್ಟಿಕಲ್ ಆಗಿ ಇರ್ತಾರೆ. ಅಂದರೆ ತುಂಬ ವಾಸ್ತವಿಕವಾಗಿ ಚಿಂತನೆ ಮಾಡ್ತಾರೆ. ಇದು ಒಂದು ರೀತಿ ಮಕರ ರಾಶಿಯವರ ಸ್ವಭಾವವೂ ಹೌದು, ಹಾಗೆಯೇ ಸ್ಟ್ರೆಂತ್ ಕೂಡ ಹೌದು. ಆದರೆ ಇದೇ ಸ್ಟ್ರೆಂತ್ ಈ ಶನಿ ವಕ್ರ ಸಮಯದಲ್ಲಿ ನಿಮಗೆ ಇದು ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆಗಳನ್ನು ಕೊಡೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸ್ನೇಹಿತರೆ. ಹೇಗೆ ಅಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಳ್ಬೇಕು ಅನ್ನುವಂಥ ಒಂದು ಟೆಂಡೆನ್ಸಿ ಬೇರೆಯವರ ಜೊತೆ ಶೇರ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಹಿಂಜರಿಯೋದು ಅಥವಾ ಬೇರೆಯವರಿಗೆ ಹೆಲ್ಪ್ ಕೇಳೋದಕ್ಕೆ ಹಿಂಜರಿಯೋದು, ಕೆಲಸವನ್ನೇ ಜೀವನ ಮಾಡಿಕೊಂಡಿರ್ತಾರೆ. ಮತ್ತು ಭಾವನೆಗಳನ್ನು ಸರ್ಪ್ರೈಸ್ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಕೂಡ ಮಕರ ರಾಶಿಯವರಿಗೆ ಇರುತ್ತದೆ. ರೆಸ್ಟ್ ಮಾಡೋದು ಅಂದರೆ ಒಂದು ರೀತಿ ಅಪರಾಧ ಅನ್ನೋ ರೀತಿಯೂ ಫೀಲ್ ಮಾಡ್ತಾರೆ. ಈ ಸ್ವಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ನೀವೇನು ಪ್ರೆಷರ್ನಲ್ಲಿ ಇರ್ತೀರಲ್ಲ, ಈ ನಿಮಗೆ ಪ್ರೆಷರ್ನ ಮೂಲ ಕಾರಣವೇ ನಾನು ಇಷ್ಟು ಹೊತ್ತು ಹೇಳಿದಂಥ ಈ 4-5 ಫ್ಯಾಕ್ಟರ್ಗಳು. ಸೊ ಇದರಿಂದ ಆಗುವಂಥ ಮಿಸ್ಟೇಕ್ಗಳು ಶನಿ ವಕ್ರ ಸಮಯದಲ್ಲಿ ಎಕ್ಸ್ಪೋಸ್ ಆಗುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಆಗುವ ಮೇನ್ ಮಿಸ್ಟೇಕ್ ಏನಂದರೆ ಜವಾಬ್ದಾರಿಯ ಹೆಸರಿನಲ್ಲಿ
ನಿಮ್ಮನ್ನು ನೀವೇ ಒಂದು ರೀತಿ ನೆಗ್ಲೆಕ್ಟ್ ಮಾಡಿಕೊಳ್ಳೋದು ಅಂದರೆ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಸೆಲ್ಫ್ ನೆಗ್ಲೆಕ್ಟ್ ಅಂದರೆ ಕರ್ತವ್ಯದ ಹೆಸರಿನಲ್ಲಿ ನಿಮ್ಮ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡೋದು, ಸಕ್ಸಸ್ಗಾಗಿ ಪರ್ಸ್ನಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡೋದು, ಎಲ್ಲ ಭಾರವನ್ನು ಒಬ್ಬರೇ ಹೊತ್ಕೊಳ್ಳೋದು, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನೋವನ್ನು ಒಳಗೊಳಗೆ ಇಟ್ಕೊಳ್ಳೋದು, ಇದೆಲ್ಲವೂ ಸೆಲ್ಫ್ ನೆಗ್ಲೆಕ್ಟ್. ಸೊ ಹೀಗಾಗಿಯೇ ಮಕರ ರಾಶಿಯವರು ಒಂದು ರೀತಿಯ ಒಂದು ವಿಕ್ಟಿಮ್ ಮೋಡ್ನಲ್ಲಿ ಇರ್ತಾರೆ. ಸೊ ಈ ವಿಚಾರಗಳನ್ನು ಇವರು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಇದರಿಂದ ಆಗುವಂಥ ಒಂದು ಮಾನಸಿಕ ಯಾತನೆ ಇರಲಿ, ನೋವು ಇರಲಿ, ಅಥವಾ ಇದರಿಂದ ಆಗುವಂಥ ಒಂದು ಹಿಂಸೆ ಇರಲಿ, ಇದು ಮರಳಿ ಮರಳಿ ಬರ್ತಾ ಇರುತ್ತೆ. ಅಂದರೆ ಶನಿ ವಕ್ರ ಅಂದರೆ ಅರ್ಥ ಏನು ಅಂದರೆ ಮರಳಿ ಬರುವಂಥದ್ದು ಅಂತ. ಸೊ ಏನು ಇದೊಂದು ಕರೆಕ್ಷನ್ ಫೇಸ್ ಅಂತ ಇರ್ತದೋ ಆ ಅವಧಿಯಲ್ಲಿ ಇದನ್ನು ಏನು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಏನು ಸೇಮ್ ವರ್ಕ್ ಸ್ಟ್ರೆಸ್, ಕೆಲಸದಲ್ಲಿ ಅದೇ ರೀತಿ ಒತ್ತಡ, ಸೇಮ್ ಬರ್ನೌಟ್ ಅಂದರೆ ಕೆಲಸ ಮಾಡಿ ಸುಸ್ತಾಗುವಂಥದ್ದು, ಮತ್ತು ಕೆರಿಯರ್ ವಿಚಾರದಲ್ಲಿ ಒಂದೇ ರೀತಿಯ ಒತ್ತಡ, ಹಾಗೆಯೇ ಸೇಮ್ ಎಮೋಷನಲ್ ಎಕ್ಸ್ಟೇಷನ್ ಅಂತಂದರೆ ಮಾನಸಿಕ ಬಳಲಿಕೆ. ಸೊ ಶನಿ ವಕ್ರ ಫೇಸ್ನಲ್ಲಿ ನಿಮಗೆ ಈ ರೀತಿ ಪದೇ ಪದೇ ಎದುರಾಗುವಂಥ ಪರಿಸ್ಥಿತಿಗಳು ಅಥವಾ ಮರಳಿ ಬರುವಂಥ ಕೆಲವೊಂದು ತೊಂದರೆಗಳು ಅಂತ ಏನಿದೆಯೋ ಇದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಅನ್ನುವ ರೀತಿಯಲ್ಲಿ ಒಂದು ಆಲೋಚನೆ ನಿಮ್ಮೊಳಗೆ ಮೈಂಡ್ನಲ್ಲಿ ಒಂದು ಮೂಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಅವಧಿಯಲ್ಲಿ ನೀವು ಕೆಲವೊಂದು ಕರೆಕ್ಷನ್ಗಳನ್ನು ಮಾಡಿಕೊಂಡ್ರೆ ಮುಂದೆ ಡಿಸೆಂಬರ್ 10 ನಂತರ ಶನಿ ಯಾವಾಗ ಡೈರೆಕ್ಟ್ ಆಗುತ್ತೋ ಆವಾಗ ನಿಮಗೆ ಈ ರೀತಿ ಪದೇ ಲೂಪ್ ಆಗಿ ಬರುವಂಥ ಕೆಲವೊಂದು ಸಮಸ್ಯೆಗಳು ಏನಿದೆಯೋ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಸೊ ಹಾಗಾದರೆ ಈ ಶನಿ ವಕ್ರ ಫೇಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ ಇದು ಬಂದು ರೆಮಿಡಿ ಅಂತ ಅಲ್ಲ, ಇದು ಒಂದು ನಿಮ್ಮ ಮನಸ್ಥಿತಿ, ಮಕರ ರಾಶಿಯವರ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಕ್ಷನ್ಸ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ಹೋಗುವ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ರೀಥಿಂಕ್ ಮಾಡಬೇಕಾಗುತ್ತೆ. ಅಂದರೆ ಸ್ಟಾಪ್ ಕ್ಯಾರಿಯಿಂಗ್ ಎವ್ರಿಥಿಂಗ್ ಅಲೋನ್ ಅಂತಹ, ಅಂದರೆ ಮಕರ ರಾಶಿಯ ಬಿಗ್ಗೆಸ್ಟ್ ವೀಕ್ನೆಸ್ ಅಂದರೆ ಎಲ್ಲ ಜವಾಬ್ದಾರಿಯನ್ನು ನಾನೇ ತಗೊಳ್ತೀನಿ ಅಂತ ಹೋಗುವಂಥದ್ದು. ಸೊ ಇಲ್ಲಿ ನೀವು ಒಂದು ಸ್ವಲ್ಪ ಬೇರೆಯವರ ಹೆಲ್ಪ್ ಕೇಳ್ಬೋದು, ರೆಸ್ಪಾನ್ಸಿಬಿಲಿಟೀಸನ್ನು ಶೇರ್ ಮಾಡಬಹುದು, ಹಂಚಿಕೊಂಡು ಕೆಲಸ ಮಾಡೋದನ್ನು ಕೂಡ ಸ್ವಲ್ಪ ರೂಢಿಸ್ಕೊಳ್ಬೋದು. ಮಕರ ರಾಶಿ ಅಧಿಪತಿ ಶನಿ ಗ್ರಹ ಆಗಿರೋದ್ರಿಂದ ನೀವು ಜವಾಬ್ದಾರಿ ತಗೊಳ್ಳೋದು, ಜವಾಬ್ದಾರಿಯುತವಾಗಿ ಬದುಕೋದು ಶನಿಗೆ ಇದು ಪ್ರಿಯವಾದ ವಿಚಾರವೇ ಆಗಿರುತ್ತೆ. ಹಾಗಂದುಕೊಂಡು ನಿಮ್ಮನ್ನು ನೀವು ಒಂದು ಸೆಲ್ಫ್ ನೆಗ್ಲೆಕ್ಟ್ ಮಾಡಿಕೊಂಡು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ಎಲ್ಲವನ್ನು ಮಾಡಬೇಕು ಅಂತ ಏನಿಲ್ಲ. ಮತ್ತು ಯಶಸ್ಸಿಗೂ ಮೊದಲು ಈ ಬ್ಯಾಲೆನ್ಸನ್ನು ಕಂಡುಕೊಳ್ಬೇಕು ಅಂತಂದರೆ ಬಿಲ್ಡ್ ಬ್ಯಾಲೆನ್ಸ್ ಬಿಫೋರ್ ಸಕ್ಸಸ್ ಅಂತ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ. ನೀವು ಒಂದು ಫಿಕ್ಸೆಡ್ ಸ್ಲೀಪ್ ಟೈಮ್ ಇರಬೇಕು, ಚೆನ್ನಾಗಿ ನಿದ್ದೆ ಅಂದರೆ ಮಾಡಬೇಕು, ಅವರ್ಸನ್ನು ಫಿಕ್ಸ್ಡ್ ಆಗಿ ಇಟ್ಕೊಳ್ಬೇಕು. ಇನ್ನು ಅವರ್ನ ಕೆಲಸ ಮಾಡ್ತೀನಿ ಅಂತ ಹಾಗೇ ವೀಕ್ಲಿ ರೆಸ್ಟ್ ಮಾಡೋದಿರಲಿ, ಫ್ಯಾಮಿಲಿ ಟೈಮ್ ಇರಲಿ. ಅಂದರೆ ಮಕರ ರಾಶಿಯವರು ಕೆಲಸ ಜವಾಬ್ದಾರಿಯ ವಿಚಾರದಲ್ಲಿ ಏನು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಕಮ್ಮಿ. ಸೊ ಅದೇನಾಗುತ್ತೆ, ಅವರನ್ನು ತುಂಬ ಬಳಲಿಕೆಗೆ ಈಡ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮೂರನೇ ವಿಚಾರ ಬಂದು ಭಾವನೆಗಳನ್ನು ನೀವು ಸರ್ಪ್ರೈಸ್ ಮಾಡಬಾರ್ದು ಅಂತ. ಡೋಂಟ್ ಸರ್ಪ್ರೈಸ್ ಎಮೋಷನ್ಸ್. ಮಕರ ರಾಶಿಯವರ ಪ್ರಕಾರ ಈ ಫೀಲಿಂಗ್ಸನ್ನು ತೋರಿಸೋದು ಅಂದರೆ ಏನಿದೆಯೋ ಇದು ವೀಕ್ನೆಸ್ ಅಂತ ಭಾವಿಸ್ತಾರೆ. ಸೊ ಹೀಗಾಗಿ ಅವರ ಒಳಗಿನ ಭಾವನೆಗಳನ್ನು ಅವರು ಶೇರ್ ಮಾಡಿಕೊಳ್ಳೋದು ಬಹಳ ಕಮ್ಮಿ. ಸೊ ನಿಮ್ಮ ಸ್ಟ್ರೆಸ್ ಬಗ್ಗೆ ನೀವು ಮಾತಾಡಿಕೊಳ್ಬೇಕು, ಎಮೋಷನ್ಸನ್ನು ಎಕ್ಸೈಟ್ ಮಾಡಬೇಕು. ಬೇರೆಯವರು ಏನಾದರೂ ಸಹಾಯಕ್ಕೆ ಅಥವಾ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಾಗ ಅದನ್ನು ಆಕ್ಸೆಪ್ಟ್ ಕೂಡ ಮಾಡಬೇಕು. ಮತ್ತು ನಾಲ್ಕನೇ ವಿಚಾರ ಬಂದು ಕೇವಲ ಕಠಿಣ ಪರಿಶ್ರಮ ಮಾಡೋದಂತಲ್ಲ, ಸ್ಮಾರ್ಟ್ ವರ್ಕ್ ಮಾಡೋದು ಅಂತ. ವರ್ಕ್ ಸ್ಮಾರ್ಟ್, ನಾಟ್ ಓನ್ಲಿ ಹಾರ್ಡ್ ಅಂತ. ನೀವು ಮಕರ ರಾಶಿಯವರು ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಬರೀ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮವನ್ನೇ ಮಾಡಿದರೆ ಸಾಲದು, ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಸಿಸ್ಟಮ್ ಚೂಸ್ ಮಾಡಬೇಕಾಗುತ್ತೆ. ಕೆಲಸದಲ್ಲಿ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಬೇಕಾಗುತ್ತೆ. ಬ್ಯುಸಿಯಾಗಿರೋದು ಬೇರೆ, ಪ್ರೊಡಕ್ಟಿವ್ ಆಗಿರೋದು ಬೇರೆ ಅಂತ. ಅಂದರೆ ಇಲ್ಲಿ ಕೇವಲ ಹಾರ್ಡ್ ವರ್ಕ್ ಮಾಡೋದು, ಕಠಿಣ ಪರಿಶ್ರಮಕ್ಕೆ ಅಷ್ಟೇ ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವಿಲ್ಲಿ ಸ್ವಲ್ಪ ಐಡಿಯಾಗಳನ್ನು ಬಳಸಬೇಕಾಗುತ್ತೆ. ಕೆಲವೊಂದು ಸಿಸ್ಟಮ್ಗಳನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಮೂತಾಗಿ ಒಂದು ಆಟೋಮೆಟಿಕ್ ಆಗಿ ರನ್ ಆಗುವ ರೀತಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ರೂಢಿಸಿಕೊಂಡ್ರೆ ನಿಮಗೆ ಏನೊಂದು ಕೆಲಸದ ಒಂದು ಪ್ರೆಷರ್ ಅಂತ ಇರ್ತದಲ್ಲ, ಒತ್ತಡ, ಇದು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತದೆ ಸ್ನೇಹಿತರೆ ಅಂತ. ಮತ್ತು ಐದನೇ ವಿಚಾರ ಬಂತು ಪರಿಪೂರ್ಣತೆ ಮತ್ತು ಅದನ್ನು ಸಂಭ್ರಮಿಸುವುದು ಅಂತ. ಅಂದರೆ ಕಂಪ್ಲೀಟ್, ಡೋಂಟ್ ಜಸ್ಟ್ ಕಂಟಿನ್ಯೂ ಅಂತ ಮಕರ ರಾಶಿಯವರು ಕೆಲಸ ಮಾಡ್ತಾನೆ ಇರ್ತಾರೆ. ಆದರೆ ಈ ಕಂಪ್ಲೀಷನ್ಸ್ನ ಸೆಲೆಬ್ರೇಟ್ ಮಾಡೋದು ಕಮ್ಮಿ. ಸೊ ಒಂದು ಕೆಲಸ ಮುಗಿಯೋ ಮುಂಚೆನೇ ಎರಡನೇ ಕೆಲಸ, ಇನ್ನೊಂದು ಕೆಲಸವನ್ನು ಶುರು ಮಾಡಿಬಿಟ್ಟಿರ್ತಾರೆ. ಸೊ ಹೀಗಾಗಿಯೇ ಇವರಿಗೆ ಯಾವಾಗಲೂ ಕೂಡ ನಾನು ಬ್ಯುಸಿಯಲ್ಲಿ ಇದ್ದೀನಿ, ಯಾವಾಗಲೂ ನಾನು ಒತ್ತಡದಲ್ಲಿ ಇದ್ದೀನಿ ಅಂತ ಅನಿಸೋದು. ಸೊ
ಒಂದು ಕೆಲಸ ಮುಗಿಯೋದಕ್ಕೆ ಮೊದಲೇ ಎರಡನೇ ಕೆಲಸವನ್ನು ಆಲ್ರೆಡಿ ಮನಸ್ಸಿಗೆ ತಗೊಂಡು ಒತ್ತಡ ತಗೊಳ್ಳೋದಕ್ಕಿಂತಲೂ ಒಂದು ಗೋಲನ್ನು ನೀವು ರೀಚ್ ಮಾಡಿದ ಮೇಲೆ ಎರಡನೇ ಕೆಲಸ ಏನಿದೆಯೋ ಮುಂದಿನ ವಿಚಾರ ಅನ್ನೋದು ಏನಿದೆಯೋ ಅಂಥದ್ದನ್ನು ಯೋಚನೆ ಮಾಡೋದಕ್ಕೆ ಹೋದರೆ ನಿಮಗೆ ಮಾನಸಿಕವಾಗಿ ಆಗುವಂಥ ಒತ್ತಡ ಕೂಡ ಕಮ್ಮಿ ಇರುತ್ತೆ. ಇಲ್ಲಿ ನಾನು ಲಗ್ನವನ್ನು ತಗೊಂಡಿಲ್ಲ, ರಾಶಿ ಅಷ್ಟೇ ತಗೊಂಡಿದ್ದೀನಿ. ಯಾಕಂದರೆ ಲಗ್ನದಿಂದ ನಿಮಗೆ ಈ ಥರ ಫಲವನ್ನು ಹೇಳಬೇಕು ಅಂದರೆ ಕಂಪ್ಲೀಟ್ ಜಾತಕ ಇರಬೇಕಾಗುತ್ತೆ. ಸೊ ಏನು ಗೋಚರ ಫಲ ಅನ್ನೋದು ಏನಿದೆಯೋ ಶಾಸ್ತ್ರೀಯವಾಗಿ ಎಲ್ಲವನ್ನು ರಾಶಿಯಿಂದಲೇ ಹೇಳುವಂಥದ್ದು ಸಾಮಾನ್ಯವಾಗಿ ಶಾಸ್ತ್ರೀಯವಾಗಿ ಇರುವಂಥ ಪದ್ಧತಿ. ಸೊ ಇಲ್ಲಿ ಬಂದು ರಾಶಿ ಅಂದರೆ ನಿಮ್ಮ ಮನಸ್ಥಿತಿ, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಮನಸ್ಸು ಹೇಗೆ ಡೆಸಿಷನ್ ತಗೊಳ್ಳುತ್ತೆ ಅನ್ನುವಂಥ ವಿಚಾರಗಳು. ಸೊ ಇದು ಏನಿದೆಯೋ ಇದು ಘಟನೆ ಏನು ನಡೀತಿದೆ ಅಂತ ಅಲ್ಲ, ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಏನು ಫೀಲ್ ಮಾಡ್ತೀರಾ ಅನ್ನೋ ವಿಚಾರದಲ್ಲಿ ಪ್ರಮುಖವಾಗಿ ಇಲ್ಲಿ ನಿಮಗೆ ಪರಿಗಣನೆ ಬರೋದು. ಸೊ ಈ ಕಾರಣಕ್ಕೆ ಶನಿ ವಕ್ರ ಆದ ಕಾರಣಕ್ಕೆ ನಿಮಗೆ ಲೈಫಲ್ಲಿ ಏನೋ ತೊಂದರೆ ಆಗಿಬಿಡುತ್ತೆ, ಏನೋ ಸಮಸ್ಯೆ ಆಗಿಬಿಡುತ್ತೆ, ಏನೇನೋ ಕೆಟ್ಟದ್ದು ನಡೀತದೆ ಘಟನೆ ಅನ್ನೋ ರೀತಿಯಲ್ಲಿ ತಗೊಳ್ಳೋ ಅಗತ್ಯ ಇಲ್ಲ. ಇದೊಂದು ಮಾನಸಿಕ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಷ್ಟೇ. ಸೊ ಒಟ್ಟಾರೆ ಮಕರ ರಾಶಿಯವರು ಏನು ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮೈಂಟೈನ್ ಮಾಡುವಂಥದ್ದು ಇರಲಿ, ಅಥವಾ ಹಾರ್ಡ್ ವರ್ಕ್ ಮಾಡೋದರ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡುವಂಥದ್ದು, ಹಾಗೆಯೇ ಒಂದು ಕೆಲಸವನ್ನು ಮುಗಿಸಿದ ನಂತರ ಎರಡನೇ ಕೆಲಸವನ್ನು ತಗೊಳ್ಳುವಂಥದ್ದು, ಮುಖ್ಯವಾಗಿ ಎಮೋಷನ್ಸನ್ನು ಸರ್ಪ್ರೈಸ್ ಮಾಡದೆ ಅವರಿಗೆ ಹತ್ತಿರದವರು ಅಂತ ಯಾರು ಇರ್ತಾರೋ, ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರು ಇರ್ತಾರೋ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಥದ್ದೆಲ್ಲ ರೂಢಿಸ್ಕೊಂಡ್ರೆ ಏನು ಒಂದು ಸದಾ ನಾನು ಪ್ರೆಷರಲ್ಲಿ ಇದ್ದೀನಿ, ಸದಾ ಒತ್ತಡದಲ್ಲಿ ಇದ್ದೀನಿ ಅನ್ನುವಂಥ ಒಂದು ಮನಸ್ಥಿತಿ ಏನಿದೆ ಇದಕ್ಕೆ ನಿಮಗೆ ರಿಲೀಫ್ ಸಿಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, ನೀವು ಹೆದರ್ಕೊಳ್ಳೋ ಹಾಗಿಲ್ಲ. ನಿಮ್ಮ ಪ್ರೆಷರ್ ಅಂದರೆ ಕೆಲಸದ ಪ್ರೆಷರ್ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶನಿ ವಕ್ರ ಚಲನೆ ಅಂದರೆ ಹಿಮ್ಮುಖ ಚಲನೆ ಅಷ್ಟೇ. ಇವಾಗ ಹಿಮ್ಮುಖ ಚಲನೆ ಅಂದರೆ ಹಿಂದೆ ಹೋಗ್ತಾರೆ, ಹಿಂದಿನ ನಡಿಗೆ ಅಂತ ಹೇಳ್ತಾರೆ. ಹಾಗಾಗಿ ಹಿಮ್ಮುಖ ಚಲನೆ ಇದೆ. ಸ್ವಲ್ಪ ಎಚ್ಚರದಿಂದ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಪ್ಲೀಸ್ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಶನಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಮಕರ ರಾಶಿಯವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ.